ಈ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸಬೇಕು. ಇವತ್ತು ಸರ್ಕಾರಿ ಶಾಲೆಗಳ ದುಸ್ಥಿತಿ ಇದ್ದ ಪರಿಣಾಮದಿಂದ ಖಾಸಗಿ ಶಾಲೆಗಳು ಲೂಟಿ ಹೊಡಿತಾ ಇದ್ದಾರೆ, ವ್ಯಾಪಾರ ಆಗಿದೆ. ಬಡವರು ಇವತ್ತು ಆ ಸ್ಥಿತಿಯನ್ನು ತಲುಪಕ್ಕಾಗ್ತಾ ಇಲ್ಲ, ಶಿಕ್ಷಣ ಕ್ಷೇತ್ರಕ್ಕೆ ಹೋಗಕ್ಕಾಗ್ತಾ ಇಲ್ಲ. ಪ್ರೈವೇಟ್ ಹಾಸ್ಪಿಟಲ್ಗಳು ಲೂಟಿ ಹೊಡಿತಾ ಇದ್ದಾರೆ. ಸರ್ಕಾರಿ ನಿಮ್ಮ ಕ್ಷೇತ್ರದಲ್ಲಿ ಬರುವಂಥ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆಗಳನ್ನು ಅಲ್ಲಿ ಅಭಿವೃದ್ಧಿಗೊಳಿಸಬೇಕು, ಚೆನ್ನಾಗಿ ಮಾಡಬೇಕು ಅಂತನ್ನುವಂಥದ್ದು ನಂಬರ್ 1. ಇನ್ನು ನಿಮ್ಮ ಕ್ಷೇತ್ರದ ಕಾರ್ಯಕರ್ತರು ನಿಮಗೋಸ್ಕರ ಓಡಾಡಿ, ಹಿಂದುತ್ವಗೋಸ್ಕರ ಓಡಾಡಿ ಗೋರಕ್ಷಣೆ ಮಾಡಿರ್ತಾರೆ, ಹಿಂದೂ ಹುಡುಗಿಯರ ರಕ್ಷಣೆ ಮಾಡಿರ್ತಾರೆ, ಮತಾಂತರವನ್ನು ತಡೆಯುವಂಥ ಪ್ರಕ್ರಿಯೆಯನ್ನು ಮಾಡಿರ್ತಾರೆ, ಅತಿಕ್ರಮಣ ಆದಂಥ ಎಲ್ಲೆಲ್ಲಿ ಮಸೀದಿ ಮದರ್ಸಾ ಅಥವಾ ಇನ್ಯಾವುದೋ ಇದನ್ನು ಕಟ್ಟಡಗಳ ವಿರುದ್ಧ ಹೋರಾಟ ಮಾಡಿರ್ತಾರೆ. ಸೊ ಆ ಹೋರಾಟದಲ್ಲಿ ಕೇಸ್ಗಳನ್ನು ಹಾಕ್ಕೊಂಡಿದ್ದಾರೆ, ಗೂಂಡಾ ಆ್ಯಕ್ಟನ್ನು ಹಾಕ್ಕೊಂಡಿದ್ದಾರೆ, ರೌಡಿ ಸೀಟರ್ಗಳಿದ್ದಾರೆ. ಸೊ ನಿಮ್ಮ ಕ್ಷೇತ್ರದಲ್ಲಿ ಒಬ್ಬೊಬ್ಬ ಯಾವುದೇ ಕಾರ್ಯಕರ್ತರ ಮೇಲೆ ಕೇಸ್ ಇಲ್ಲದೆ, ಗುಂಡಾ ಆ್ಯಕ್ಟ್ ಇಲ್ಲದೆ, ರೌಡಿ ಸೀಟರ್ ಇಲ್ಲದೆ ಮುಕ್ತಗೊಳಿಸುವಂಥ ಜವಾಬ್ದಾರಿ ಈ ಕ್ಷೇತ್ರದ ಎಂಪಿದ್ದೇ, ನೀವೇ ಮಾಡಬೇಕದನ್ನು. ಇನ್ನು ಕೊನೆಯದಾಗಿ ನಾನು ಹೇಳೋದು, ಈ ಕ್ಷೇತ್ರದಲ್ಲಿ ವಿಜಯಪುರ ಕ್ಷೇತ್ರದಲ್ಲಿ ವಿಜಯಪುರ ನಗರ ಮತ್ತು ಜಿಲ್ಲೆಯಲ್ಲಿ ಪ್ರಾಚ್ಯ ವಸ್ತು ಇಲಾಖೆಯ ಕಟ್ಟಡಗಳಿದ್ದಾವೆ. ನಗರದಲ್ಲೇ 82 ಕಟ್ಟಡಗಳಿದ್ದಾವೆ. ಅದರಲ್ಲಿ 30 ಕಟ್ಟಡಗಳು ಮುಸ್ಲಿಮರು ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಪೂರ್ಣ ಮಸೀದಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ವಕ್ಫ್ ಬೋರ್ಡ್ಗೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ಅನೇಕ ಎಲ್ಲವನ್ನು ಬೋರ್ಡ್ ಇದೆ ಎದುರುಗಡೆಗೆ. ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿನ ಕಟ್ಟಡ, ಇದನ್ನು ಮುಟ್ಟಬಾರದು, ಇದನ್ನು ರಿಪೇರಿ ಮಾಡಬಾರದು ಅಂತನ್ನುವಂಥ ಇದ್ದಾಗಲೂ ಕೂಡ ಹಿಂದೆ ಮಸೀದಿ ಆಗಿದೆ. ಪ್ರಾಚ್ಯ ವಸ್ತು ಇಲಾಖೆಯವರೇನು ಕತ್ತೆ ಕಾಯ್ತಾ ಇದ್ದೀರಾ? MP ಅವರಿಗೆ ನಿಮಗೆ ಕಾಣಿಸ್ತಾ ಇಲ್ವಾ ಇದು? ಸೊ ನಾನು ಹೇಳ್ತೇನೆ, ನೀವು ಗೆದ್ದ ನಂತರ ಈ 30 ಅತಿಕ್ರಮಣ ಆದಂಥ ಏನು ಒಂದು ಪ್ರಾಚ್ಯ ವಸ್ತು ಕಟ್ಟಡಗಳಿದ್ದಾವೆ ಅದನ್ನು ವಾಪಸ್ ಪಡೆಯುವವರೆಗೆ ನಿಮ್ಮ ಮನೆ ಮುಂದೆ ಧರಣಿ ಮಾಡ್ತೀವಿ ಅಂತನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸೊ ಇದನ್ನು ಪಾಲಿಸಬೇಕು, ಮಾಡಬೇಕು ಅಂತನ್ನುವಂಥದ್ದು ಆಗ್ರಹವನ್ನು, ಕರಾರು ಪತ್ರವನ್ನು ನಾವು 28 ಕರ್ನಾಟಕದ MP ಗಳಿಗೆ, BJP MP ಗಳಿಗೆ ನಾವು ಕೊಡ್ತಾ ಇದ್ದೀವಿ. ನಾನು ಮೋದಿಯವರ ಬಗ್ಗೆ ಹೇಳ್ತಾ ಇಲ್ಲ, ಹೇಳ್ತೆ ಸಂಸದರ ಬಗ್ಗೆನೇ ಹೇಳ್ತಾ ಇಲ್ಲ. ಇಲ್ಲಿವರೆಗೆ ಸಾಕಷ್ಟು ಜನ ಸಂಸದರು ಇವತ್ತು ಜನಸಾಮಾನ್ಯರ ಮಾತನಾಡುವ ಮಟ್ಟಿಗೆ ಬಂದಿದೆ. ಯಾವುದು ಆಗಬೇಕು ಅದನ್ನು ಮಾಡ್ತಾ ಇಲ್ಲ, ಪೂರ್ಣ ಏನೂ ಮಾಡಿಲ್ಲ ಅಂತನ್ನೋದು ನಾನು ಹೇಳ್ತಾ ಇಲ್ಲ. ಮಾಡಿರ್ಬೋದು, ಕೇಂದ್ರ ಸರ್ಕಾರದ ಅನುದಾನದ ತಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿರ್ಬೋದು. ಆದರೆ ಯಾವುದು ಆಗಬೇಕು ಅದನ್ನು ನಾನು ಅವ್ರ ಮುಂದೆ ಇಡ್ತಾ ಇದ್ದೀನಿ. ಅದನ್ನು MP ನೀವು ಬಾಯಿ ಬಿಡಬೇಕು, ಪಾರ್ಲಿಮೆಂಟ್ನ ಒತ್ತಾಯ ಮಾಡಬೇಕು, ಪ್ರಶ್ನೆ ಕೇಳಬೇಕು. ನಾನು ಅದಕ್ಕೆ ಇನ್ನು ಮುಂದೆ ನೀವು ನಾನು ಮುಗೀತು ಕೆಲಸ, ಇನ್ನು ಮತ್ತೆ ಮುಂದಿನ 5 ವರ್ಷ ಅಂತಲ್ಲ, ನಾವು ಬಿಡಲ್ಲ, ಇನ್ನು ಬಿಡಲ್ಲ. ಇನ್ನು ಮನೆ ಮುಂದೆ ನಿಮ್ಮ ಧರಣಿ ಕೂತ್ಕೊಳ್ಳೋರೇ ನಮ್ಮ ಬೇಡಿಕೆ ಇಟ್ಕೊಂಡು ನಿಮ್ಮ ಮನೆ ಮುಂದೆ ಕೂತ್ಕೊಳ್ಳೋ, ಕಚೇರಿ ಮುಂದೆ, DC ಆಫೀಸ್ ಮುಂದೆ ಅಲ್ಲ. ಇಲ್ಲಿವರೆಗೆ ಅದನ್ನೇ ಮಾಡಿದ್ದೀನಿ. ಯಾರದೇ ಏನೇ ತಪ್ಪಿದ್ರೂ ಕೂಡ ನಾನು ಮುಲಾಜ್ ಇಲ್ಲದೆ ಹೇಳ್ತಾ ಬಂದಿದ್ದೀನಿ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. 28ಕ್ಕೆ 28 BJP MP ನಿದ್ದೆ ಮಾಡೋಂಗಿಲ್ಲ. ಆದರೆ ನಿಮ್ಮನ್ನೇ ಗೆಲ್ಸೋದು, ನಿಮಗೆ ಓಟ್ ಹಾಕೋದು. ಇಲ್ಲಿವರೆಗೆ ನಾನು ರಾಜಕೀಯದಲ್ಲಿ ಪ್ರಯತ್ನ ಮಾಡಿದೆ. ಇವತ್ತೇನು ಹೇಳಿದೆ ನಾನು, ನಮ್ಮ ಕಾರ್ಯಕರ್ತರ ಗೂಂಡಾ ಆ್ಯಕ್ಟ್ ಇರ್ಬೋದು, ರೌಡಿ ಸೀಟರ್ ಇರ್ಬೋದು. ಸೊ ಆ ಕಾರ್ಯಕರ್ತರ ಕಷ್ಟ ಸುಖಕ್ಕೆ ಸ್ವಲ್ಪ ನಾನು ಸ್ಪಂದಿಸಬೇಕು ಅನ್ನುವಂಥ ಹಿಂದುತ್ವದ ಕಾರ್ಯಕರ್ತರಿಗೆ ಬಲ ತುಂಬಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ
ನಾನು MP ಗೂ ಪ್ರಯತ್ನ ಮಾಡಿದೆ, MLA ಗೂ ಪ್ರಯತ್ನ ಮಾಡಿದೆ, ಆದರೆ ವಿಫಲ ಆದ. ನಾನು ಫೇಲ್ ಆಗಿದ್ದೀನಿ. ನಾನು ಯಾಕೋ ಪ್ರಮೋದ್ ಮುತಾಲಿಕರು ಹೋರಾಟಕ್ಕೆ ಮಾತ್ರ ಇರಲಿ ಅಂತನ್ನುವಂಥದ್ದು ಜನಸಾಮಾನ್ಯರದ್ದು ಅಥವಾ ಈ ಪಕ್ಷದ್ದು ಅಥವಾ ಈ ಪರಿವಾರದ್ದು ಉದ್ದೇಶ ಇದೆ ಗೊತ್ತಿಲ್ಲ. ಆದರೆ ನನಗೆ ಬೇಕು ಅಂತ ಹೇಳಿ ನಾನು ಬಲವಾಗಿ ಎಲ್ಲ ರೀತಿಯ ಪ್ರಯತ್ನ ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲ ಅಥವಾ ನಾನು ಅವತ್ತಿನಿಂದನೇ ಇನ್ನು ಸಾಕು, ಚುನಾವಣೆ ರಾಜಕೀಯ ಸಾಕು ಮತ್ತು ರಾಜಕೀಯ ಪಕ್ಷಗಳ ಕೆಲಸ ಮಾಡುವಂಥದ್ದು ಸಾಕು ಅಂತನ್ನುವಂಥದ್ದು ನಿರ್ಧಾರ ಮಾಡಿ ನಾನಿದೆ.